ಈ ಚಾನೆಲ್ ಕೇವಲ ಮನೋರಂಜನೆ ಉದ್ದೇಶಕ್ಕಾಗಿ ಮಾಡಲಾಗಿದೆ. ನಾವು ಯಾವುದೇ ಆಧ್ಯಾತ್ಮಿಕ ಅಥವಾ ಅಂಧವಿಶ್ವಾಸವನ್ನು ಇದರಲ್ಲಿ ಅಳವಡಿಸುವುದಿಲ್ಲ. ಇಲ್ಲಿಯವರೆಗೂ ನೀವು ನೋಡಿದ್ರಿ, ಈ ಶೈತಾನನ ಪ್ರಪಂಚದಲ್ಲಿ ಈ 7 ಜನ ಸ್ನೇಹಿತರು ಒಂದಕ್ಕಿಂತ ಒಂದು ತಿರುವನ್ನ ನೋಡ್ತಾನೆ ಇದ್ದಾರೆ. ವಾಯುಸುರನ ಪ್ರಾಚೀನ ರಾಜ್ಯ ಮತ್ತು ಅವನ ಪ್ರಪಂಚದ ಭಯಾನಕ ಸತ್ಯ ಹೊರಬರ್ತಿದೆ. ನೀರಜ್ ತನ್ನ ತಂದೆಯನ್ನ ಉಳಿಸೋದಿಕ್ಕಾಗಿ ಎಲ್ಲವನ್ನೂ ಪಣಕ್ಕಿಡ್ತಾನೆ. ಹೀಗೆ ಒಂದು ಸಮಯದಲ್ಲಿ ಅವನ ತಂದೆಯನ್ನ ಕಳೆದುಕೊಳ್ತಾನೆ. ಭಯ ಮತ್ತು ಆತಂಕದಲ್ಲಿ ಈ 7 ಜನ ಸ್ನೇಹಿತರು ಹೊರಗಡೆ ಬರ್ತಾರಾ? ಈಗ ಮುಂದೆ ಹಲೋ, ನೀನು ಎಲ್ಲಿದ್ದೀಯಾ? ನಾನು ನಿನ್ನ ಆಫೀಸ್ ಬಿಲ್ಡಿಂಗ್ ಕೆಳಗಡೆ ನಿಂತ್ಕೊಂಡಿದ್ದೀನಿ. ನಾನ್ ಮಾಡ್ಬಿಟ್ಟೆ. IGP ಆಫೀಸಿಂದ ಬಂದಂತಹ ಪ್ರಮೋಷನ್ನ ನಾನು ಕ್ರ್ಯಾಕ್ ಮಾಡ್ಬಿಟ್ಟೆ. ಹೌದಾ? ತುಂಬ ಒಳ್ಳೆ ಸುದ್ದಿ. ಅದೇ ಅನ್ಕೋತಾ ಇದ್ದೆ ನೀನು ಇವತ್ತು ಹೇಗೆ ಆಫೀಸ್ ಹತ್ರ ಕರೆದೆ ಅಂತ. ಏನಾಯ್ತು ಅಪ್ಪ? ನಾವು ಅಷ್ಟೊತ್ತಿಂದ ಇಲ್ಲಿ ಯಾಕೆ ವೇಟ್ ಮಾಡ್ತಾ ಇದ್ದೀವಿ? ನಿನ್ನ ಮಮ್ಮಿಗೆ ಪ್ರಮೋಷನ್ ಆಯಿತು ಪುಟ. ಏನು ನಿಜಾನಾ? ಇದರರ್ಥ ನಾವೀಗ ಅಮೇರಿಕಾಗೆ ಹೋಗ್ತಾ ಇದ್ದೀವಾ? ಹಾ, ಅವನಿಗೆ ಹೇಳು ನಾವು ಅಮೆರಿಕಾಗೆ ಹೋಗ್ತಿದ್ದೀವಿ ಅಂತ. ಅವನ ಎಜುಕೇಶನ್ ಕೂಡ ಅಲ್ಲೇ ಆಗತ್ತೆ. ನಿಮ್ಮ ತಾಯಿ ಹೇಳ್ತಾ ಇದ್ದಾರೆ ಇನ್ನು ನಿನ್ನ ಎಜುಕೇಶನು ಅಮೇರಿಕಾಲಾಗುತ್ತೆ ಅಂತ. ಹಾಗಾದ್ರೆ ಇರು, ನಾನು ಕೆಳಗಡೆ ಬರ್ತೀನಿ. ಒಳ್ಳೆ ಜಾಗಕ್ಕೆ ಹೋಗಿ ಒಳ್ಳೆ ಡಿನ್ನರ್ನ ಮಾಡೋಣ, ಚೆನ್ನಾಗಿ ಎಂಜಾಯ್ ಮಾಡೋಣ. ಇಂಡಿಯಾ ಬಿಟ್ಟು ಹೋಗ್ತಾ ಇದೆಯಾ? ಹೌದು, ನೀವ್ಯಾರು? ಮತ್ತೆ ನನ್ನ ಮಾತನ್ನ ಯಾಕೆ ಕೇಳ್ತಿದ್ರಿ? ನನಗದನ್ನ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಆದರೆ ನೀವು ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮ ಮಗ ಕೂಡ ಬರ್ತಾನೆ ಅಲ್ವಾ? ಮತ್ತು ನಾನು ಆಲ್ಕಮಿಸ್ಟ್ನ ಕೇಳ್ತೀನಿ. ಬಹುಶಃ ಅವ್ರಿಗೆ ಇದು ಒಂಚೂರು ಇಷ್ಟ ಆಗಲ್ಲ ಅನ್ಸುತ್ತೆ. ಅದಕ್ಕೆ ನಾನು ನಿಮ್ಮನ್ನ ಸಾಯಿಸ್ಬೇಕಾಗತ್ತೆ. ಅಂದ್ರೆ ಮಮ್ಮಿ ಎಷ್ಟೊತ್ತಿಗೆ ಬರ್ತಾರೆ? ಇಷ್ಟೊಂದು ಲೇಟ್ ಆಗ್ತಾ ಇದೆ. ಬರ್ತಾ ಇರ್ಬೋದು ಅನ್ಸುತ್ತೆ. ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಅಲ್ವಾ, ಬರಕ್ಕೆ ತಡ ಆಗ್ಬೋದು. ಸಾವಿತ್ರಿ, ಇದೇನಾಗೋಯ್ತು? ಮಮ್ಮಿ, ವಾಯುಸುರ, ಯಜ್ಞದ ತಯಾರಿ ಪ್ರಾರಂಭವಾಗಿದೆ. ನಿನ್ನ ಆಟನ ಬೇಗ ಮುಗಿಸು, ಮತ್ತೆ ಹುಷಾರಾಗಿರು. ನಿನ್ನ ಆಟ ಅವ್ರ ಆಟದ ಮುಂದೆ ನಡೀಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ, ನೆನ್ಪಿರ್ಲಿ. ಆಗ್ಲಿ ಮಾಲೀಕ್ರೆ, ನೀವು ನಿಶ್ಚಿಂತೆಯಿಂದ ಇರಿ. ನಾನು ಎಲ್ಲರ ಆಟನ ಮುಗಿಸ್ಬಿಡ್ತೀನಿ. ಬೇಜಾರಾಗ್ಬೇಡ ನನ್ನ ಗುಲಾಮ. ನಾನು ಹೇಗೆ ಸತಿನ ಮತ್ತೆ ಬದುಕೋ ಹಾಗೆ ಮಾಡಿದ್ನೋ ಅದೇ ರೀತಿಲಿ ಅವಳನ್ನ ಮತ್ತೆ ಬದುಕೋ ಹಾಗೆ ಮಾಡ್ತೀನಿ. ನೀನ್ ನನಗೆ ಆ 7 ಜನ ಮಕ್ಕಳನ್ನ ತಂದು ಒಪ್ಸಿದ್ರೆ ಮಾತ್ರ. ಅದು 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 ಸ್ಕೇರ್ಕ್ರೋ ತಾನೆ ಅಲ್ವಾ? ನಾನ್ ನೋಡ್ದೆ, ಅದು ವಾಯುಸುರನ ಮುಖ ತರ ಇತ್ತು. ನೀರಜ್ ಮತ್ತು ರಾಹುಲ್ ಅದನ್ನ ನೋಡಿ ಹುಲ್ನಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದಾರೆ. ಪೂನಂ ಮತ್ತೆ ಭೀಮು ಇನ್ನೊಂದು ದಾರಿಲಿ ಹೋದ್ರು. ನೀರಜ್ ಮತ್ತು ಆರವ್ ಅಡಗಿಕೊಂಡಿದ್ದ ಆ ಸಣ್ಣ ರಸ್ತೆಯಿಂದ ಹೋಗಿದ್ದಾರೆ. ಆ ಸಿಂಬಲ್ ಪ್ರಕಾರ ಆ ಸಿಂಬಲ್ಲೇ ಒಂದು ಕ್ಲೂ ಆಗಿದೆ. ಐ ಹೋಪ್ ಅವ್ರು ಚೆನ್ನಾಗಿದ್ದಾರೆ. ಅಲ್ಲಿ ಒಂದು ಮನೆ ಇದೆ. ನಮ್ಗೆ ಆ ಮನೇಲಿ ಏನಾದ್ರೂ ಸಿಕ್ಕಿದ್ರೆ ಸಾಕು. ನಾವಿಲ್ಲಿಂದ ಹೋಗ್ಬೇಕು. ನಾವು ಸಾಯಬಾರ್ದು ಭೀಮು, ನಾವು ಸಾಯಬಾರ್ದು. ಆ ಶೈತಾನ ನೀರಜ್ನ ತಂದೆನ್ ಕೊಂದ್ಬಿಟ್ಟ. ಏನಂತ ಮಾತಾಡ್ತೀಯ ಪೂನಂ? ನಾನ್ ನಿನ್ ಜೊತೆ ಇದೀನ್ ತಾನೆ, ನಿನ್ಗೇನೋ ಆಗೋದಕ್ ಬಿಡಲ್ಲ. ತಪ್ಪಿಸ್ಕೊಳ್ಳೋ ವಿಷಯಕ್ಕೆ ಬಂದ್ರೆ ನಾವೆಲ್ಲ ಇಲ್ಲಿಂದ ಜೀವಂತವಾಗಿ ಹೋಗೋಣ, ಎಲ್ರು ಕೂಡ. ನಿಮ್ಮೆಲ್ಲರ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಯಾರೋ ಇದ್ದಾರೆ ಅಲ್ಲಿ. ಭೀಮು, ಯಾರೋ ಇದ್ದಾರೆ ಅಲ್ಲಿ. ಇಲ್ಲಿಂದ ಹೋಗೋಣ ನೋಡಿ, ಇಲ್ಲಿಂದ ಮುಂದಕ್ಕೆ ಹೋಗೋಣ. ಮುಂದೆ ನನಗೂ ಹೋಗ್ಬೇಕು ಅನಿಸ್ತಿದೆ ಪೂನಂ, ಆದ್ರೆ ನಿನ್ಗನ್ನಿಸ್ತಾ ಇಲ್ವಾ? ನಾವಿಬ್ರು ಆ ದಾರಿಯಿಂದ ಬಂದಾಗಿಂದ 3 ಸಲ ಇದೇ ದಾರಿಯಲ್ಲಿ ಹೋಗಿದ್ದೀವಿ. ನಾವೀಗ ಹೊರಗಡೆ ಹೇಗೆ ಹೋಗೋದು? ಏನಾದರೂ ಯೋಚನೆ ಮಾಡಬೇಕು. ಏನಾಯ್ತು? ಇದ್ದಕ್ಕಿದ್ದಾಗ ಯಾಕೆ ಶಾಂತನಾದೆ?
ನಿನ್ ಹಿಂದೆ ಅಲಾಡ್ಬೇಡ. ಭೀಮು, ಏನಾಯ್ತು? ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಭೀಮು. ಬಿಟ್ಬಿಡು ನಮ್ಮಿಂದ ನಿಮ್ಗೆ ಏನ್ ಬೇಕು? ನಾವ್ ಏನ್ ತಪ್ಪು ಮಾಡಿದೀವಿ? ನಿಮ್ದಲ್ಲ, ನಿಮ್ಮ ರಕ್ತದಿಂದ ತಪ್ಪಾಗಿದೆ. ಐ ಆಮ್ ಸಾರಿ. ಪ್ಲೀಸ್ ನಮ್ಮನ್ನ ಇಲ್ಲಿಂದ ಹೋಗಕ್ ಬಿಡು. ಬಿಟ್ಟು ಬಿಡೋದಾ? ಅದ್ ಹೇಗ್ ಬಿಟ್ಬಿಡೋದು ನನ್ನ ಸ್ವಾತಂತ್ರ್ಯದ ಬೀಗವನ್ನ? ನಾವ್ ಎಷ್ಟೋ ಹೊತ್ತಿನ ತಿರುಗ್ತಾನೆ ಇದೀವಿ. ಪದೇ ಪದೇ ಇದೇ ಜಾಗಕ್ಕೆ ಬರ್ತಾ ಇದೀವಿ. ಹೋಪ್ಲೆಸ್. ಇದು ಸೈಕಾಲಜಿಕಲ್ ಗೇಮ್. ಮಾಯಾಸುರ್ ನಮ್ಮನ್ನ ಸೈಕಾಲಜಿಕಾಗಿ ಟ್ರ್ಯಾಪ್ ಮಾಡ್ತಿದ್ದಾನೆ. ಮೆದುಳು ಯಾವಾಗ ಸೋಲನ್ನು ಒಪ್ಕೊಳ್ಳುತ್ತೋ ಆಗ ಸುಲಭವಾದ ಕೆಲಸ ಕೂಡ ಕಷ್ಟ ಆಗತ್ತೆ. ಇಲ್ಲಿಂದ ಹೊರಗೋಗೋಕೆ ಯಾವ್ದಾದ್ರೂ ದಾರಿ ಇದೆಯಾ? ನನಗನ್ಸುತ್ತೆ ನಾವು ಹಿಂಗೆ ಸುತ್ತಾ ಇದ್ರೆ ನಮ್ಗೆ ಸುಸ್ತಾಗುತ್ತೆ ಅಂತ. ಹಿಂಗೆ ಆದ್ರೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ. ಎಷ್ಟೊಂದ್ ಸರಿ ಉತ್ತರ ನಮ್ ಕಣ್ಮುಂದೆ ಇರುತ್ತೆ, ಆದ್ರೆ ನಮ್ಗೆ ಕಾಣಿಸೋದೇ ಇಲ್ಲ. ಒಮ್ಮೊಮ್ಮೆ ಪ್ರಶ್ನೆಗೆ ಉತ್ತರ ನಮ್ಮ ಮುಂದೆನೇ ಇರತ್ತೆ, ಆದ್ರೆ ಅದು ನಮಗೆ ಕಾಣೋದಿಲ್ಲ. ಆದ್ರೆ ನಾವು ಹೊರಗಡೆ ಹೋಗೋದಿಕ್ಕೆ ಎಷ್ಟೊತ್ತಿಂದ ಯೋಚಿಸ್ತಿದೀವಿ, ಆದ್ರೆ ಏನ್ ಯೋಚನೆ ಮಾಡ್ಬೇಕೋ ಅದನ್ ಮಾಡ್ತಿಲ್ಲ. ಏನ್ ಹೇಳ್ತಿದ್ಯಾ ಪ್ರಿಯಾ? ಆಚೆ ಹೋಗೋ ದಾರಿ ಹುಡುಕುದೆ ಅಲ್ಲ, ಬೇರೆ ಏನ್ ಯೋಚನೆ ಮಾಡ್ಬೇಕು? ಯಾರೋ ಓಡೋಡಿ ಈ ಕಡೆನೆ ಬರ್ತಿದ್ದಾರೆ. ನನ್ಗೆ ಈ ಹೆಜ್ಜೆ ಶಬ್ದ ತುಂಬಾ ಹೊತ್ತಿನಿಂದ ಕೇಳ್ತಿದೆ. ಅಲ್ಲ, ಭೀಮು ಎಲ್ಲೋದಾ? ತುಂಬಾ ನೆನಪಾಗ್ತಾನೆ ಅವನು. ನನ್ ಜೊತೆ ಕುಂಟ ಬಿಲ್ಲೆ ಆಡ್ತೀಯಾ? ಇದು ಮಗು. ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ. ಪ್ರಿಯಾ, ಮೀರಾ, ನನ್ ಜೊತೆ ಕುಂಟ ಬಿಲ್ಲೆ ಆಡ್ತೀರಾ? ತುಂಬಾ ಮಜವಾಗಿರತ್ತೆ. ಹೇಳು, ಆಡ್ತೀಯ ನನ್ ಜೊತೆ? ನೀನ್ ಯಾವಾಗ್ಲೂ ಇಲ್ಲೇ ಇರಬಹುದು ಮತ್ತು ಡೈಲಿ ಕುಂಟ ಬಿಲ್ಲೆ ಆಡಬಹುದು. ಹೇಳು, ಇರ್ತೀಯ ನನ್ ಜೊತೆ? ನನಗನ್ಸುತ್ತೆ ನನ್ನ ಫೋನ್ ಆನ್ ಆಯಿತು ಅಂತ. ನನ್ನ ಪ್ರಕಾರ ಇದು ಅದೇ ಜಾಗ ಅನ್ಸುತ್ತೆ. ವಾಯುಸರ್ನ ಪ್ರಪಂಚ ಮತ್ತೆ ನಮ್ಮ ಪ್ರಪಂಚಕ್ಕೆ ಜೋಡಣೆ ಆಗಿರೋದು. ಏನ್ ಮಾಡ್ತಿದ್ಯಾ ರಾವ್? ನಾನು ಸೋಲಾರ್ ಡಿಟೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಪೂರ್ತಿ ಜಾಗದ ಮ್ಯಾಪ್ನ ತಯಾರು ಮಾಡಿಕೊಡುತ್ತೆ. ಆದರೆ ಇದು ಬೇರೆ ಪ್ರಪಂಚ ತಾನೇ. ಆದರೆ ನಮ್ಮ ಪ್ರಪಂಚಕ್ಕೆ ಜೋಡಣೆ ಆಗಿದೆಯಲ್ಲ. ಆಸ್ ಸೂನ್ ಆಸ್ ನಮ್ಗೆ ಇಲ್ಲಿ ಗ್ರಾವಿಟಿ ಸಿಕ್ಕಿದ ತಕ್ಷಣ ನಾನು ಸೋಲಾರ್ ಸಿಸ್ಟಮ್ನ ಯೂಸ್ ಮಾಡಿ ಪೂರ್ತಿ ಮ್ಯಾಪ್ನ ಕಂಡುಹಿಡಿತೀನಿ. ಹೋಗ್ಬಿಡಿ, ಇಲ್ಲ ನಿಂತ್ಕೊಳ್ಳಿ. ಹೇಳಿ, ಏನ್ ಮಾಡ್ತೀರಾ? ಹೋಗು ಇಲ್ಲಿಂದ. ಇಲ್ಲ, ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಹೋಗು, ಇಲ್ಲಿಂದ ಹೋಗು. ಭೀಮು, ನಿನ್ನ ಆತ್ಮಕ್ಕೂ ನಿನ್ನ ಕೈಗೂ ಏನು ಸಂಬಂಧ ಇಲ್ಲ. ಇದನ್ನ ನಾನು ತಿನ್ಬಹುದು. ಡನ್. ಇಲ್ಲಿಂದ ಆಚೆ ಹೋಗೋದಕ್ಕೆ ಯಾವುದೇ ದಾರಿ ಇಲ್ವಲ್ಲ. ಇಲ್ಲೇನೋ ಹೊಳಿತಾ ಇದೆ. ಇದು ಮನೆ ಒಳಗಡೆಯಿಂದ ಹೊರಗಡೆ ಹೋಗೋ ದಾರಿ. ಹೊರಗಡೆ ಹೋಗಕ್ಕೆ ದಾರಿ ಇಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ಅದು ಕೊನೆ ರೂಮ್ ಇರಬೇಕು. ಆದ್ರೆ ಇಲ್ಲೇನೋ ಹೊಳಿತಾ ಇದೆಯಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬಾ ಊರ್ಜಾಗಳು ಕಾಣಿಸ್ತಾ ಇದೆ. ನೆನ್ಪಿದ್ಯಾ ನಿನಗೆ ಪ್ರಿಯಾ ಏನ್ ಹೇಳಿದ್ಲು ಅಂತ? ಈ ಪ್ರಪಂಚಕ್ಕೆ ಬರ್ತಿರೋ ಅರ್ಧ ಶಕ್ತಿ ನಮ್ಮ ಪ್ರಪಂಚದಿಂದ ಬರ್ತಾ ಇರೋದು. ಇದಕ್ಕೂ ಅದಕ್ಕೂ ಏನೋ ಸಂಬಂಧ ಇರಬೇಕು. ಅಂದ್ರೆ ನಾವು ಇಲ್ಲಿಗೆ ಹೋದ್ರೆ ಎಸ್, ನಾವು ಆಚೆ ಹೋಗ್ಬೋದು. ವಾಯುಸುರ, ಮುಟ್ಟಾಳ, ಈ ಆಟನ ನಿಲ್ಲಿಸ್ಬಿಡು. ಮತ್ ಮೊದ್ಲು ಆ ಇಬ್ರನ್ನ ತಡಿ. ಈ ಮಗು ಇಲ್ಲಿಂದ ಯಾವಾಗ ಹೋಗ್ತಾಳೆ? ಇದೆಲ್ಲಾನು ಭ್ರಮೇನೆ ಪ್ರಿಯಾ. ಏನೇ ಹೇಳ್ದೆ ಭ್ರಮೇನಾ? ಏನ್ ಹೇಳ್ದೆ ಭ್ರಮೇನಾ? ನನ್ನ ಧ್ವನಿ ಭ್ರಮೇನಾ? ಈಗ್ಲೇ ಹೇಳ್ತೀನಿ. ಅಣ್ಣ ಕಾಪಾಡಿ, ನಾವೇನು ಮಾಡಿಲ್ಲ. ನೀವಿಬ್ರು ಈಗ ಇಲ್ಲಿಂದ ಎಲ್ಲಿಗೆ ಹೋಗ್ತೀರಾ? ಯಜ್ಞನ ತಯಾರಿ ಶುರುವಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಷ್ಟೇ. ಅಲ್ಲಿ ತನಕ ನಾನು ಇವ್ರಿಗೆ ಪಾಠ ಕಲಿಸ್ತೀನಿ.
ಮುಂದಿನ ಎಪಿಸೋಡ್ನಲ್ಲಿ ನೋಡಿ ಹೇಗೆ ವಾಯುಸುರ ತನ್ನ ಭಯಂಕರವಾದ ಆಟವನ್ನು ಮತ್ತೊಂದು ಆಯಾಮಕ್ಕೆ ತರ್ತಾನೆ ಅಂತ. ನೀರಜ್ ಮತ್ತು ಆರವ್ ವಿರಾಜ್ನ ಹಳೆಯ ಗುಡಿಸಲಿನಲ್ಲಿ ಅಡಗಿರುವ ಶಕ್ತಿಯನ್ನ ಹುಡುಕೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ವಾಯುಸುರ ಅವರ ದಾರಿಯನ್ನ ತಡಿತಾನೆ. ಮತ್ತೊಂದು ಕಡೆ ಭೀಮು ಮತ್ತೆ ಪೂನಂ ಒಂದು ವಿಚಿತ್ರವಾದ ಸ್ಕೇರ್ ಕ್ರೋನ ಎದುರಿಸ್ತಾರೆ. ಮತ್ತೊಂದು ಕಡೆ ಪ್ರಿಯಾ, ಮೀರಾ, ರಾಹುಲ್ ವಿಚಿತ್ರವಾದ ಮಗುವನ್ನ ಎದುರಿಸ್ತಾರೆ. ಈ 7 ಜನ ಸ್ನೇಹಿತರು ಈ ಮಾಯಾಜಾಲದಿಂದ ಹೊರಗಡೆ ಬರ್ತಾರಾ? ತಿಳಿಯೋದಕ್ಕಾಗಿ ನೋಡ್ತೀರಿ ದಿ 7 ಸ್ಯಾಕ್ರಿಫೈಸ್.